ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಪವರ್ ಬಿ ಐ ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ ಈ ಪ್ರಾಕ್ಟಿಕಲಲ್ಲಿ ಏನದರ್ ಎಕ್ಸರ್ಸೈಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದು ಫಿಲ್ಟರಿಂಗ್, ಸಾರ್ಟಿಂಗ್ ಆ್ಯಂಡ್ ರಿಮೂವಿಂಗ್ ಎರರ್ಸ್. ಅಂದರೆ ಡೇಟಾ ಸೆಟ್ ಅನ್ನು ಯೂಸ್ ಮಾಡಿಕೊಂಡು ಅದರಲ್ಲಿರೋ ಡೇಟಾ ಅಲ್ಲಿ ಏನಾದರೂ ಎರರ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದು, ಆಮೇಲೆ ಡೇಟಾ ಸಾರ್ಟ್ ಮಾಡೋದು, ಆಮೇಲೆ ನನಗೆ ಬೇಕಾಗಿರೋ ಡೇಟಾನ ಫಿಲ್ಟರ್ ಮಾಡಿ ಯೂಸ್ ಮಾಡೋದು. ಓಕೆ, ಆಬ್ಜೆಕ್ಟಿವ್ ಜಸ್ಟ್ ನೀವು ಅಬ್ಸರ್ವ್ ಮಾಡಿದರೆ ವಾಟ್ ಇಟ್ ಈಸ್: ಕ್ಲೀನ್ ಎ ಸೇಲ್ಸ್ ಡೇಟಾ ಸೆಟ್ ವಿತ್ ಎರರ್ಸ್ ಆ್ಯಂಡ್ ಫಿಲ್ಟರ್ ರಿಲೆವೆಂಟ್ ಡೇಟಾ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು, ಒಂದು ಯಾವುದೋ ಸೇಲ್ಸ್ ಡೇಟಾ ಸೆಟ್ಟನ್ನು ನೀವು ಯೂಸ್ ಮಾಡ್ಕೋಬೇಕು, ಅದರಲ್ಲಿರೋ ಎರರ್ಸನ್ನು ರಿಮೂವ್ ಮಾಡಬೇಕು, ಆಮೇಲೆ ಫಿಲ್ಟ್ರೇಷನ್ ಕೂಡ ಮಾಡಬೇಕು. ಅವರು ಯಾವ ಸಮ್ ಸ್ಟೆಪ್ಸ್ ಏನು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ. ಫಸ್ಟ್ ಏನು ಮಾಡಬೇಕು, ಡೇಟಾ ಸೆಟ್ ಸೇಲ್ಸ್ ಡೇಟಾ ಅದನ್ನು ಲೋಡ್ ಮಾಡಬೇಕು, ವಿಚ್ ಈಸ್ ಇನ್ CSV ಫಾರ್ಮ್ಯಾಟ್. ಆಮೇಲೆ ಓಪನ್ ಪವರ್ ಕ್ವೆರಿ ಎಡಿಟರ್. ಪವರ್ ಕ್ವೆರಿ ಎಡಿಟ್ರಲ್ಲೇ ನೀವು ಕ್ಲೀನಿಂಗ್ ಮಾಡ್ಬೋದು. ಏನೇನು ಕ್ಲೀನಿಂಗ್ ಮಾಡಂತ ಹೇಳಿದ್ದಾರೆ: ರಿಮೂವ್ ಎರರ್ಸ್, ರಿಮೂವ್ ರೋಸ್ ವಿತ್ ಎರರ್ಸ್ ಇನ್ ಕ್ವಾಂಟಿಟಿ ಕಾಲಮ್. ಕ್ವಾಂಟಿಟಿ ಅನ್ನೋ ಕಾಲಮಲ್ಲಿ ಏನಾರ ಎರರ್ಸ್ ಇದ್ದರೆ ಅದನ್ನು ನೀವು ರಿಮೂವ್ ಮಾಡಬೇಕು. ಓಕೆ, ಫಿಲ್ಟರ್ ರೋಸ್, ರಿಮೂವ್ ರೋಸ್ ವೇರ್ ಕ್ವಾಂಟಿಟಿ ಈಸ್ ಲೆಸ್ ದೆನ್ 0. ನೆಗೆಟಿವ್ ವ್ಯಾಲ್ಯೂ ಇದ್ದರೆ ಅದನ್ನು ರಿಮೂವ್ ಮಾಡಿ ಫಿಲ್ಟರ್ ಮಾಡಿರಿ. ರಿಮೂವ್ ರೋಸ್ ವೇರ್ ಪ್ರೈಸ್ ಈಸ್ 0. ಪ್ರಾಡಕ್ಟದ ಪ್ರೈಸ್ 0 ಇರೋಕ್ಕಂತೂ ಸಾಧ್ಯನೇ ಇಲ್ಲ, ಇದ್ದರೂ ಅದನ್ನು ಏನು ಮಾಡಬೇಕು, ನೀವು ರಿಮೂವ್ ಮಾಡಬೇಕು. ಆಮೇಲೆ ಸಾರ್ಟ್ ದ ಡೇಟಾ ಅಕಾರ್ಡಿಂಗ್ ಟು ಆರ್ಡರ್ ಡೇಟಾ. ಸೆಂಡಿಂಗ್ ಆರ್ಡರಲ್ಲಿ ಆರ್ಡರ್ ಡೇಟ್ ಬರೋ ಹಾಗೆ ಸಾರ್ಟಿಂಗ್ ಮಾಡಬೇಕು. ಆಮೇಲೆ ರಿಪ್ಲೇಸ್ ವ್ಯಾಲ್ಯೂಸ್, ಏನಾದರೂ ಅದರ್ ಟೆಕ್ಸ್ಟ್ ಎರರ್ಸ್ ಏನಾದರೂ ಇದ್ದರೆ ಅವುಗಳನ್ನು ಏನು ಮಾಡಬೇಕು, ರಿಪ್ಲೇಸ್ ಮಾಡಬೇಕು. ಆಮೇಲೆ ರಿಮೂವ್ ಡುಪ್ಲಿಕೇಟ್ಸ್, ಡುಪ್ಲಿಕೇಟ್ ಆರ್ಡರ್ ID ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡಬೇಕು. ಆಮೇಲೆ ಆ್ಯಡ್ ಇಂಡೆಕ್ಸ್ ಕಾಲಮ್, ಅಂದರೆ ನೀವು ಸೀರಿಯಲ್ ನಂಬರ್ ಥರ ಇಂಡೆಕ್ಸ್ ಕಾಲಮನ್ನು ಕೂಡ ಆ್ಯಡ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಇವನ್ನೆಲ್ಲ ನಾವು ಟಾಸ್ಕನ್ನು ಪರ್ಫಾರ್ಮ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ಯು ಶುಡ್ ಹ್ಯಾವ್ ಸೇಲ್ಸ್ ಡೇಟಾ ಸೆಟ್. ಹಾಗಂದರೆ ಸೇಲ್ಸ್ ಡೇಟಾ ಸೆಟ್ ನೀವು ಬೇಕಂದರೆ ನೀವೇನು ಮಾಡಿರಿ, ಇದೇ ಆ್ಯಸ್ ಇಟ್ ಈಸ್ ಎಕ್ಸರ್ಸೈಸನ್ನು ChatGPT ಆರ್ ಎನಿ AI ಟೂಲ್ಗೆ ನೀವು ಲೋಡ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಇಟ್ ವಿಲ್ ಗಿವ್ ಯು ಸಿಂಪಲ್ ಡೇಟಾ ಸೆಟ್. ಓಕೆ, ಅದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಲೆಟ್ ಅಸ್ ಸಿ ಹೌ ದ ಡೇಟಾ ಸೆಟ್ ಲುಕ್ಸ್ ಲೈಕ್. ಓಕೆ, ಐ ವಾಂಟ್ ಟು ಕ್ಲೋಸ್ ದಿಸ್. ಓಕೆ, ಇಲ್ಲಿ ನೋಡ್ರಿ, ನಾನು ಆಲ್ರೆಡಿ ಒಂದು ಸೇಲ್ಸ್ ಡೇಟಾ ಸೆಟ್ ChatGPTಯಿಂದ ಡೌನ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಇಟ್. ದಿಸ್ ಈಸ್ ದ ಡೇಟಾ ಸೆಟ್. ಕ್ಯಾನ್ ಯು ಸಿ ಹೌ ದ ಡೇಟಾ ಸೆಟ್ ಲುಕ್ಸ್ ಲೈಕ್? ಇಲ್ಲಿ ಏನೇನಿದೆ ಇನ್ಫಾರ್ಮೇಷನ್: ಆರ್ಡರ್ ID ಅಂತ ಇದೆ. ಆರ್ಡರ್ ಐಡಿನಲ್ಲಿ ಆರ್ಡರ್ IDs ಆರ್ ದೇರ್. ಆಮೇಲೆ ಯಾವ ಪ್ರಾಡಕ್ಟ್ ಆರ್ಡರ್ ಆಗಿದೆ ಅಂತ ಇನ್ಫಾರ್ಮೇಷನ್ ಇದೆ. ಆಮೇಲೆ ಕ್ವಾಂಟಿಟಿ ಇನ್ಫಾರ್ಮೇಷನ್ ಕೂಡ ಇದೆ. ಅಂದರೆ ಲ್ಯಾಪ್ಟಾಪ್ ಪ್ರಾಡಕ್ಟ್ ಇದು 5 ಕ್ವಾಂಟಿಟಿ ಆರ್ಡರ್ ಮಾಡಿದ್ದಾರೆ. ಆಮೇಲೆ ಪ್ರೈಸ್ ಎಷ್ಟು, ಆಮೇಲೆ ಆರ್ಡರ್ ಡೇಟ್, ಇದು ಯಾವಾಗ ಆರ್ಡರ್ ಮಾಡಿದ್ದಾರೆ ಅನ್ನೋ ಡೇಟಾ ಕೂಡ ಇಲ್ಲಿ ಇದೆ. ಅದೇ ಥರ ಸೆಕೆಂಡ್ ಆರ್ಡರ್, ಏನು ಆರ್ಡರ್ ಮಾಡಿದ್ದಾರೆ, ಮೌಸ್ ಎಷ್ಟು ಆರ್ಡರ್ ಮಾಡಿದ್ದಾರೆ, -2. ಇಸ್ ಇಟ್ ಕರೆಕ್ಟ್ ಡೇಟಾ? ನೋ, ನೆಗೆಟಿವ್ ಆರ್ಡರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿ ಎರರ್ಸ್ ಇದೆ. ಇವನ್ನೆಲ್ಲ ನೀವು ನೋಡ್ಕೋಬೇಕು. ಓಕೆ, ಆಮೇಲೆ ಪ್ರೈಸ್ ಆಫ್ ದಿ ಮೌಸ್ ಈಸ್ 500. ಆಮೇಲೆ ಆರ್ಡರ್ ಡೇಟ್ 15/1/24. ಅದೇ ಥರ ಮೂರನೇ ರೋನಲ್ಲಿ ಏನಿದೆ ಅಂದರೆ ಆರ್ಡರ್ ID ಈಸ್ 1003. ಕೀಬೋರ್ಡ್ ಪ್ರಾಡಕ್ಟ್ ಯಾವುದು, ಕೀಬೋರ್ಡ್, ಅದನ್ನ ಎಷ್ಟು ಆರ್ಡರ್ ಮಾಡಿದ್ದಾರೆ, 10. ಕೀಬೋರ್ಡ್ದು ಪ್ರೈಸ್ 0 ಅಂತ ಇದೆ ನೋಡ್ರಿ, ದಿಸ್ ಈಸ್ ರಾಂಗ್. ಯಾವುದೇ ಪ್ರಾಡಕ್ಟ್ ಪ್ರೈಸ್ 0 ಇರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ನೀವು ಮಾನಿಟರ್ ಮಾಡಬೇಕು, ಕ್ಲೀನ್ ಮಾಡಬೇಕು. ದೆನ್ 1004 ಆರ್ಡರ್ ID, ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ, ಮಾನಿಟರ್. ಕ್ವಾಂಟಿಟಿ ಎಷ್ಟು, ABC ಅಂತ ಬಂದಿದೆ, ವಿಚ್ ಈಸ್ ಆಲ್ಸೋ ರಾಂಗ್. ಕ್ವಾಂಟಿಟಿ ಅಕ್ಷರಗಳಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ನ್ಯೂಮರಿಕ್ ಇರಬೇಕು. ಇದನ್ನು ನೀವು
ಕ್ಲೀನ್ ಮಾಡಬೇಕು ಆ್ಯಂಡ್ ಪ್ರೈಸ್ ಆಫ್ ದಿ ಮಾನಿಟರ್ ಈಸ್ 15,000 ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 2 ಆರ್ಡರ್ಸ್ ಸೇಮ್ ಇದ್ದಾವೆ, ಅಂದರೆ ಡುಪ್ಲಿಕೇಟ್ ಆರ್ಡರ್ಸನ್ನು ರಿಮೂವ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ, ಪೆನ್ ಡ್ರೈವ್ ದೇರ್ ಈಸ್ ಎ ಎಕ್ಸ್ಟ್ರಾ ಸ್ಪೇಸ್ ಹಿಯರ್, ಇಲ್ಲೊಂದು ಎಕ್ಸ್ಟ್ರಾ ಸ್ಪೇಸ್ ಇದೆ, ಅಂದರೆ ಇದನ್ನು ನೀವೇನು ಮಾಡಬೇಕು, ಟ್ರಿಮ್ ಮಾಡಬೇಕು. ಓಕೆ, ಇವೆಲ್ಲ ಆಪ್ರೇಷನ್ಸನ್ನು ಅಕಾರ್ಡಿಂಗ್ ಟು ಎಕ್ಸರ್ಸೈಸ್ ನಾವು ಮಾಡ್ತಾ ಹೋಗೋಣ. ಲೆಟಸ್ ಓಪನ್ ದಿ ಪವರ್ ಬಿ ಐ ಡೆಸ್ಕ್ಟಾಪ್. ಫಸ್ಟ್ ಐ ವಿಲ್ ಓಪನ್ ಪವರ್ ಬಿ ಐ ಡೆಸ್ಕ್ಟಾಪ್. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅನ್ಕೋತೀನಿ. ಪವರ್ ಬಿ ಐ ಡೆಸ್ಕ್ಟಾಪ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಯು ನೀಡ್ ಟು ಲೋಡ್ ದ ಡೇಟಾ ಸೆಟ್. ಅಂದರೆ ಫಸ್ಟ್ ಏನು ಮಾಡಿರಿ, ಕ್ಲಿಕ್ ಆನ್ ಬ್ಲ್ಯಾಂಕ್ ರಿಪೋರ್ಟ್ ಆ್ಯಂಡ್ ಗೋ ಟು ಹೋಮ್. ಇದಂತೂ ಡಿಫಾಲ್ಟ್ ವ್ಯೂ ಆಫ್ ದಿ ಪವರ್ ಬಿ ಐ. ಓಕೆ, ಗೋ ಟು ಹೋಮ್, ಕ್ಲಿಕ್ ಆನ್ ಗೆಟ್ ಡೇಟಾ. ಅದರಲ್ಲಿ ನೀವು ಯಾವ ಫೈಲ್ ಟೈಪ್ ಸೆಲೆಕ್ಟ್ ಮಾಡ್ತಾ ಇದ್ದೀರಿ, CSV ಫೈಲ್, ಇದನ್ನು ಸೆಲೆಕ್ಟ್ ಮಾಡಿರಿ. CSV ಫೈಲ್ ನೀವು ಯಾವ್ದು ಲೋಡ್ ಮಾಡ್ಬೇಕಂತಿರೋ, ನಾನು ಸೇಲ್ಸ್ ಡೇಟಾ ಲೋಡ್ ಮಾಡ್ಬೇಕು ಅನ್ಕೋತೀನಿ, ಅದನ್ನು ಲೋಡ್ ಮಾಡಿರಿ. ಆರ್ ಫಸ್ಟ್ ಯು ಓಪನ್ ದೆನ್ ಲೋಡ್ ಇಟ್. ದಿಸ್ ಇಸ್ ಕಾಲ್ಡ್ ಡೇಟಾ ಕನೆಕ್ಷನ್. ಈ ಪ್ರೊಸೆಸ್ಗೆ ಏನಂತಾರೆ, ಡೇಟಾ ಕನೆಕ್ಷನ್ ಅಂತ ಕರೀತಾರೆ. ನಾವು ಲೋಡ್ ಇಟ್, ಇದನ್ನು ಲೋಡ್ ಮಾಡಿರಿ. ಓಕೆ, ಇಟ್ ಈಸ್ ಲೋಡಿಂಗ್. ಆ ಡೇಟಾ ಇಲ್ಲಿ ಲೋಡ್ ಆಗ್ತಾ ಇದೆ. ಈಗ ಲೋಡ್ ಆದಮೇಲೆ ವೇರ್ ಟು ವ್ಯೂ ದ ಡೇಟಾ ವ್ಯೂ ಮಾಡೋಕ್ಕೆ ಏನು ಮಾಡಬೇಕು, ಟೇಬಲ್ ವ್ಯೂ ಅನ್ನು ಯೂಸ್ ಮಾಡ್ಕೋಬೇಕು. ಟೇಬಲ್ ವ್ಯೂ ಅಲ್ಲಿ ನಿಮಗೆ ಟೇಬಲ್ಸ್ ಕಾಣಿಸ್ತವೆ. ಇಲ್ಲಿ ಟೇಬಲ್ಸ್ ಕಾಣಿಸೋದಿಲ್ಲ, ಬಿಕಾಸ್ ಇದು ರಿಪೋರ್ಟಿಂಗ್ ವ್ಯೂ, ರಿಪೋರ್ಟ್ ವ್ಯೂ ಇದು. ನೀವು ಏನು ಮಾಡಬೇಕು, ಟೇಬಲ್ ವ್ಯೂಗೆ ಮೂವ್ ಆಗಬೇಕು. ನಾವು ಯು ಆರ್ ಇನ್ ಟೇಬಲ್ ವ್ಯೂ, ಇಲ್ಲಿ ಕಾಣಿಸ್ತಾ ಇದೆಯಾ, ದಿಸ್ ಈಸ್ ವಾಟ್ ದಿ ಡೇಟಾ. ಆಮೇಲೆ ನಾನು ಹೇಳಿದ್ದೆ ಯಾವಾಗಲೂ ಪವರ್ ಬಿ ಐ ತನಗೆ ಬೇಕಾಗಿರೋ ಹೋಸ್ಟ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಬೇರೆ ಯಾವುದೋ ಡೇಟಾ ಬೇರೆ ಥರ ಕಾಣಿಸ್ತಾ ಇದೆ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈಗ ನೀವು ಈ ಪ್ರಾಕ್ಟಿಕಲ್ ಎಕ್ಸರ್ಸೈಸಲ್ಲಿ ಹೇಳಿರೋ ಎಲ್ಲ ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕಂದ್ರೆ ಯು ಶುಡ್ ಗೋ ಟು ಟ್ರಾನ್ಸ್ಫಾರ್ಮ್ ಡೇಟಾ. ಹಂಗಂದರೆ ಪವರ್ ಕ್ವೆರಿ ಎಡಿಟರ್ ನೀವು ಓಪನ್ ಮಾಡಬೇಕು. ಗೋ ಟು ಹೋಮ್, go to transform data, then click on transform data. ಇಲ್ಲಿ ನೀವು ಆಲ್ ದಿ ಆಪ್ರೇಷನ್ಸ್ ಅಪ್ಲೈ ಮಾಡಬಹುದು. ಕ್ಯಾನ್ ಯು ಸಿ ಆಲ್ ದಿ ಡೇಟಾ? ಎಸ್. ಈಗ ನೀವು ಏನು ಮಾಡೋಣಂತೆ, ನಾವು ಕ್ವಾಂಟಿಟಿ ಅಂತ ಇದೆಯಲ್ಲ, ಇದು ಇಲ್ಲಿ ABC ಅನ್ನೋ ಇನ್ಫಾರ್ಮೇಷನ್ ಇದೆ, ವಿಚ್ ಇಸ್ ವೆರಿ ಮಚ್ ರಾಂಗ್. ಕ್ವಾಂಟಿಟಿ ಯಾವಾಗಲೂ ನ್ಯೂಮರಿಕ್ ಇರುತ್ತೆ. ಇಲ್ಲಿ ಕ್ಯಾರೆಕ್ಟರ್ಸ್ ಇದ್ದಾವೆ ABC, ಇದನ್ನು ನಾವು ರಿಮೂವ್ ಮಾಡಬೇಕು. ಸೆಲೆಕ್ಟ್ ಇಟ್, ಗೋ ಟು ಟ್ರಾನ್ಸ್ಫಾರ್ಮ್. ಇಲ್ಲಿ ನೋಡ್ರಿ ಡೇಟಾ ಟೈಪ್ ಇದೇ ರಾಂಗ್ ಇದೆ ಆ್ಯಕ್ಚುಲಿ. ಈ ಡೇಟಾ ಟೈಪ್ ಟೆಕ್ಸ್ಟ್ ಇದ್ದಿದ್ದನ್ನು ನೀವೇನು ಮಾಡಿರಿ, ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡಿರಿ. ಓಕೆ, ಆ್ಯಂಡ್ ಕ್ಲಿಕ್ ಆನ್ ರಿಪ್ಲೇಸ್ ವಾಟ್ ಎವರ್ ಅವೈಲೇಬಲ್. ಈಗ ನೋಡ್ರಿ, ಅದೇನು ABC ಅಂತ ಇತ್ತು ಅದು ಎರರ್ ಅಂತ ತೋರಿಸ್ತಾ ಇದೆ, ಬಿಕಾಸ್ ಆ ABC ಈ ಡೇಟಾನ ಸೆಟ್ಟಲ್ಲಿ ಫಿಟ್ ಆಗೋದಿಲ್ಲ ಈ ಏರಿಯಾನಲ್ಲಿ. ಯಾಕಂದರೆ ಕ್ವಾಂಟಿಟಿದು ಡೇಟಾ ಟೈಪ್ ನ್ಯೂಮರಿಕ್ ಇದೆ, ಬಟ್ ABC ಅನ್ನೋದು ಅಕ್ಷರಗಳು, ಕ್ಯಾರೆಕ್ಟರ್ಸ್ ಇರೋದ್ರಿಂದ ಇಲ್ಲಿ ಫಿಟ್ ಆಗೋದಿಲ್ಲ. ದ್ಯಾಟ್ಸ್ ವೈ ಇಟ್ ಈಸ್ ಶೋಯಿಂಗ್ ಎರರ್ಸ್. ಹಿಂಗೆ ಎರರ್ ಇದ್ದಿದ್ದು ನೀವು ಇಮಿಡಿಯೇಟ್ಲಿ ನೀವು ಡಿಲೀಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ರಿಮೂವ್ ಎರರ್ಸ್ ಆಪ್ಷನ್. ಹಂಗಂದರೆ ಗೋ ಟು ಹೋಮ್, ವೇರ್ ಇಸ್ ದ್ಯಾಟ್ ರಿಮೂವ್ ಎರರ್ಸ್ ಆಪ್ಷನ್ ಎಲ್ಲಿದೆ ನೋಡ್ರಿ, ರಿಮೂವ್ ರೋಸಲ್ಲಿ ರಿಮೂವ್ ಎರರ್ಸ್ ಆಪ್ಷನ್ ಇರುತ್ತೆ. ಗೋ ಟು ಹೋಮ್, ರಿಮೂವ್ ರೋಸ್, ರಿಮೂವ್ ಎರರ್ಸ್. ಆ ಮಾನಿಟ್ರನ್ನು ಡೇಟಾ ಡಿಲೀಟ್ ಆಯ್ತಾ? ಎಸ್, ಕರೆಕ್ಟ್. ಯು ಹ್ಯಾವ್ ಡನ್ ದಿ ಫಸ್ಟ್ ಟಾಸ್ಕ್. ನೌ ಯು ಶುಡ್ ರಿಮೂವ್ ನೆಗೆಟಿವ್ ಕ್ವಾಂಟಿಟಿ ಕೂಡ ಇದೆ ನೋಡ್ರಿ ಇಲ್ಲಿ. ಕ್ವಾಂಟಿಟಿನಲ್ಲಿ -2 ಇದಂತೂ ಇರಬಾರ್ದು, ಇರೋಕ್ಕೆ ಸಾಧ್ಯನೂ ಇಲ್ಲ. ಅಂದರೆ ಡೇಟಾ ಸೋರ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದನ್ನು ನಾವು ಡಿಲೀಟ್ ಮಾಡಲೇಬೇಕು. ಮೌಸ್ -2 ನಾನು ತೊಗೊಂಡಿದ್ದೀನಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಂದರೆ ಯು ಶುಡ್ ರಿಮೂವ್ ದಿಸ್ ರೋ. ಅದಕ್ಕೆ ಏನು ಮಾಡಿರಿ, ಸೆಲೆಕ್ಟ್ ಕ್ವಾಂಟಿಟಿ. ಇಲ್ಲಿ ನೋಡ್ರಿ
ಎಲ್ಲಿದೆ ನೋಡ್ರಿ, ದಿಸ್ ಇಸ್ ದ ಆಪ್ಷನ್. ಕ್ಲಿಕ್ ಆನ್ ಇಟ್. ಫಿಲ್ಟರ್ ಎರೋ ಅಂತ ನಾವು ಕರಿತೀವಿ, ಇದನ್ನು ಕ್ಲಿಕ್ ಮಾಡಿರಿ. ಆಮೇಲೆ ಮೊದಲು ನೀವು ಚೆಕ್ ಮಾಡ್ಕೊರಿ ವೆದರ್ ನಮ್ಮ ಕ್ವಾಂಟಿಟಿ ಈಸ್ ನ್ಯೂಮರಿಕ್, ಡೇಟಾ ಟೈಪ್ ಹೋಲ್ ನಂಬರ್ ಇದೆನಾ, ಎಸ್. ಆಮೇಲೆ ಕ್ಲಿಕ್ ಆನ್ ದಿಸ್ ಫಿಲ್ಟರ್ ಎರೋ. ಆಮೇಲೆ ಕ್ಲಿಕ್ ಆನ್ ನಂಬರ್ ಫಿಲ್ಟರ್ಸ್. ಯಾಕೆ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಕ್ವಾಂಟಿಟಿ 0 ಇರಲಿ, ಓಕೆ. 0 ಮತ್ತು ಗ್ರೇಟರ್ ದ್ಯಾನ್ 0 ಇರಬೇಕು, ನೆಗೆಟಿವ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಕ್ವಾಂಟಿಟಿಗೆ, ಓಕೆ. ಅಂದರೆ ಫಿಲ್ಟರಿಂಗ್ ಮಾಡಬೇಕು. ದಿಸ್ ಇಸ್ ವಾಟ್ ಫಿಲ್ಟರಿಂಗ್ ಯು ಆರ್ ಡೂಯಿಂಗ್. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಕ್ವಾಂಟಿಟಿ 0 ಇದ್ದರೂ ಓಕೆ. ಇಲ್ಲಿದೆ ನೋಡ್ರಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ 0ಗೆ ಸೆಟ್ ಮಾಡಿರಿ ಆ್ಯಂಡ್ ಕ್ಲಿಕ್ ಆನ್ ಓಕೆ. ರಿಮೂವ್ ಆಯ್ತಲ್ಲ, ಅದು ಕರೆಕ್ಟ್. ವಿ ಆರ್ ಡೂಯಿಂಗ್ ಇಟ್ ಪರ್ಫೆಕ್ಟ್ಲಿ. ದೆನ್ ನೆಕ್ಸ್ಟ್ ಆಪರೇಷನ್ ನೀವೇನು ಮಾಡ್ತಾ ಇದ್ದೀರಿ, ಪ್ರೈಸ್ 0 ಅಂತ ಇದೆ ನೋಡ್ರಿ, ಇದು ಕೂಡ ಬ್ಯಾಡ್ ಡೇಟಾ. ಪ್ರೈಸ್ ಯಾವಾಗಲೂ 0 ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಏನು ಮಾಡಿರಿ, ಪ್ರೈಸ್ ಯಾವಾಗಲೂ ಗ್ರೇಟರ್ ದ್ಯಾನ್ 0 ಇರೋ ಥರ ಫಿಲ್ಟ್ರೇಷನ್ ಮಾಡಿರಿ. ಹಾಗಂದ್ರೆ ಕ್ಲಿಕ್ ಆನ್ ದಿಸ್ ಐಕಾನ್ ಫಿಲ್ಟರ್ ಎರೋ, ಕ್ಲಿಕ್ ಆನ್ ನಂಬರ್ ಫಿಲ್ಟರ್ಸ್, ಗ್ರೇಟರ್ ದ್ಯಾನ್ 0. ಇಲ್ಲಿ 0 ಅಂತ ಹಾಕಿಬಿಡ್ರಿ. ಅಂದರೆ ಗ್ರೇಟರ್ ದ್ಯಾನ್ 0 ಇದ್ದರೆ ಮಾತ್ರ ಪ್ರೈಸ್ ಅಲ್ಲಿ ಯೂಸ್ ಆಗುತ್ತೆ, ಇಲ್ಲಾಂದರೆ ಯೂಸ್ ಆಗೋದಿಲ್ಲ. ಡಿಲೀಟ್ ಆಯ್ತಲ್ಲ, ಈಸ್ ಇಟ್ ಕರೆಕ್ಟ್? ಎಸ್. ದೆನ್ ಮತ್ತೆ ನಾವೇನು ಮಾಡಬೇಕು, ಆರ್ಡರ್ ಡೇಟ್ ಪ್ರಕಾರ ಸಾರ್ಟಿಂಗ್ ಮಾಡಬೇಕು. ಆರ್ಡರ್ ಡೇಟ್ ಪ್ರಕಾರ ಸಾರ್ಟಿಂಗ್ ಹೆಂಗೆ ಮಾಡೋದು, ಇಲ್ಲಿದೆ ನೋಡ್ರಿ ಆರ್ಡರ್ ಡೇಟ್. ಆರ್ಡರ್ ಡೇಟಲ್ಲಿ ಸಾರ್ಟಿಂಗ್ ಹೆಂಗೆ ಮಾಡೋದು, ವಿ ಹ್ಯಾವ್ ಅಗೇನ್ ಫಿಲ್ಟರ್ ಆಪ್ಷನ್. ಆಮೇಲೆ ಡೇಟದ್ದು ಡೇಟಾ ಟೈಪ್ ಡೇಟ್ ಇದೆ ಇಲ್ಲೋ ಅಂತ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಆಮೇಲೆ ಕಮ್ ಟು ಆರ್ಡರ್ ಡೇಟ್, ದೆನ್ ಕ್ಲಿಕ್ ಆನ್ ಸಾರ್ಟ್ ಅಸೆಂಡಿಂಗ್ ಅಥವಾ ಸಾರ್ಟ್ ಡಿಸೆಂಡಿಂಗ್, ನೀವು ಯಾವ್ದು ಬೇಕಾದರೂ ಚೇಂಜಸ್ ಮಾಡ್ಕೋರಿ, ಓಕೆ. ಐ ವಿಲ್ ಕ್ಲಿಕ್ ಸಾರ್ಟ್ ಅಸೆಂಡಿಂಗ್. ಎಲ್ಲನೂ ಅಸೆಂಡಿಂಗ್ ಆರ್ಡರಲ್ಲಿ, ಅಂದರೆ ಫಸ್ಟ್ ಯಾವ್ದು ಆರ್ಡರ್ ಆಯಿತು, ನೆಕ್ಸ್ಟ್ ಆರ್ಡರ್ ಯಾವುದಾಯಿತು, ನೆಕ್ಸ್ಟ್ ಆರ್ಡರ್ ಯಾವುದಾಯಿತು ಅಂತ ನೀವು ನೋಡ್ತಾ ಹೋಗ್ಬೋದು. ಗೊತ್ತಾಗ್ತಾ ಇದೆಯಲ್ಲ, ವೆರಿ ಈಸಿ. ನೆಕ್ಸ್ಟ್ ಹ್ಯಾಂಡಲ್ ದಿ ಟೆಕ್ಸ್ಟ್ ವ್ಯಾಲ್ಯೂಸ್. ಟೆಕ್ಸ್ಟಲ್ಲಿ ಏನೋ ಎರರ್ ಇತ್ತು ಅಂತ ನಾನು ಹೇಳಿದ್ನಲ್ಲ, ಇಲ್ಲಿದೆ ನೋಡ್ರಿ ಪೆನ್ ಡ್ರೈವ್. ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ ಹಿಂದ್ಗಡೆ, ನೀವು ನೋಡ್ಬೋದು, ಓಕೆ. ಹಾಗಂದ್ರೆ ಇದನ್ನು ಟ್ರಿಮ್ ಮಾಡಿರಿ. ಕ್ಲಿಕ್ ಸೆಲೆಕ್ಟ್ ಪ್ರಾಡಕ್ಟ್ ಆ್ಯಂಡ್ ಕ್ಲಿಕ್ ಆನ್ ಟ್ರಾನ್ಸ್ಫಾರ್ಮ್ ಆ್ಯಂಡ್ ಕ್ಲಿಕ್ ಆನ್ ಫಾರ್ಮ್ಯಾಟ್. ಫಾರ್ಮ್ಯಾಟಲ್ಲಿ ಟ್ರಿಮ್ ಅಂತ ಆಪ್ಷನ್ ಇದೆಯಾ, ಜಸ್ಟ್ ಕ್ಲಿಕ್ ಇಟ್. ಟ್ರಿಮ್ ಆಯಿತಾ, ಅಂದರೆ ಎಕ್ಸ್ಟ್ರಾ ಸ್ಪೇಸಸ್ ಏನೇನಿದ್ದು ಅವು ಎಲ್ಲ ರಿಮೂವ್ ಆಯಿತು. ನೆಕ್ಸ್ಟ್ ರಿಮೂವ್ ಡುಪ್ಲಿಕೇಟ್ ಆರ್ಡರ್ ಐ ಡಿಸ್. ಆರ್ಡರ್ ಐ ಡಿಸ್ ಎರಡು ಇದಾವೆ ಇಲ್ಲಿ ನೋಡ್ರಿ, ಡುಪ್ಲಿಕೇಟ್ ಆರ್ಡರ್ ಐ ಡಿಸ್. ಹಂಗಂದ್ರೆ ಸೆಲೆಕ್ಟ್ ದಿಸ್. ಹೌ ಟು ಡೂ ಡುಪ್ಲಿಕೇಶನ್ ರಿಮೂವಲ್ ಆಲ್ರೆಡಿ ನೀವು ಫಸ್ಟ್ ಲ್ಯಾಬಲ್ಲಿ ಮಾಡಿದ್ದೀರ ಅನ್ಸುತ್ತೆ, ನೆನಪು ಮಾಡ್ಕೊರಿ. ಗೋ ಟು ಹೋಮ್, ದೇರ್ ಈಸ್ ಎ ಆಪ್ಷನ್ ಕಾಲ್ಡ್ ರಿಮೂವ್ ರೋಸ್, ದೇರ್ ಈಸ್ ಎ ಆಪ್ಷನ್ ಕಾಲ್ಡ್ ರಿಮೂವ್ ಡುಪ್ಲಿಕೇಟ್ಸ್. ರಿಮೂವ್ ಆಯ್ತಾ, ಕರೆಕ್ಟ್. ಇಟ್ ಈಸ್ ವಾಟ್ ರಿಮೂವಿಂಗ್ ದಿ ಡುಪ್ಲಿಕೇಶನ್. ಆ್ಯಂಡ್ ಅವ್ರೇನು ಹೇಳಿದ್ದಾರೆ, ಇಲ್ಲಿ ಸೀರಿಯಲ್ ನಂಬರ್ ಅಥವಾ ಇಂಡೆಕ್ಸ್ ಕಾಲಮ್ ಇಲ್ಲ. ಇಂಡೆಕ್ಸ್ ಕಾಲಮನ್ನು ಕೂಡ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಕಾಲಮ್ ಮಾಡಬೇಕು. ಇಲ್ಲಿ ಹೊಸದಾಗಿ ಏನಾದರೂ ನೀವು ಕಾಲಮ್ ಆ್ಯಡ್ ಮಾಡೋರಿದ್ದರೆ ಗೋ ಟು ಆ್ಯಡ್ ಕಾಲಮ್, ಓಕೆ. ಇಂಡೆಕ್ಸ್ ಕಾಲಮ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಇಂಡೆಕ್ಸ್ ಕಾಲಮ್ ಯೂಶ್ವಲಿ ಸ್ಟಾರ್ಟ್ಸ್ ವಿತ್ 1. ಇಲ್ಲಿ ಸೈಡ್ ಸ್ಟಾರ್ಟ್ ಫ್ರಮ್ 1 ಅಂತ ಕೊಡ್ರಿ, ಇಂಡೆಕ್ಸ್ ಕಾಲಮ್ ರೆಡಿ ಆಯಿತು, ಓಕೆ. ಇದನ್ನು ಈ ಕಡೆ ತೊಗೊಂಬರ್ಬೇಕಂದ್ರೆ ಜಸ್ಟ್ ಡ್ರ್ಯಾಗ್ ಇಟ್. ಇಂಡೆಕ್ಸ್ ಕಾಲಮ್ ಕರೆಕ್ಟ್ ಪ್ಲೇಸಲ್ಲಿ ಅರೈಸ್ ಆಯಿತು. ಈಸ್ ದಿಸ್ ದ ಕ್ಲೀನ್ಡ್ ಡೇಟಾ? ಎಸ್, ಇದು ಕ್ಲೀನ್ಡ್ ಡೇಟಾ ನಮ್ಮ ಹತ್ರ ಈಗ ಸಿಕ್ಕಿದೆ, ಓಕೆ. ದಿಸ್ ಈಸ್ ಆಲ್ ಅಬೌಟ್ ದಿ ಎಕ್ಸರ್ಸೈಸ್. ಗೊತ್ತಾಯ್ತಲ್ಲ, ಹೌ ಟು ಡೂ the exercise which is based on cleaning, filtering and even sorting of the data. ಬಟ್ ಭಾಳ ಜನ ಕೇಳ್ತಾ ಇದ್ರಿ, ಹೌ ಟು ಎಕ್ಸ್ಪೋರ್ಟ್ ದಿಸ್ ಡೇಟಾ. ನಾವು ಏನೇನು ಚೇಂಜಸ್ ಮಾಡಿರ್ತೀವೋ ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಅಂದರೆ
ಆಲ್ರೆಡಿ ನಾವು ಬ್ಯಾಡ್ ಡೇಟಾ ಇದ್ದಿದ್ದನ್ನು ಗುಡ್ ಡೇಟಾ ಏನು ಮಾಡಿರ್ತೀವಲ್ಲ ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ನಾನು ಹೊರಗಡೆ, ಅದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಯು ಸೇವ್ ಇಟ್. ಓಕೆ, ಫಾರ್ ಎಕ್ಸಾಂಪಲ್ ನಾನು S1 ಅಂತ ಸೇವ್ ಮಾಡಿರ್ತೀನಿ. ದೆನ್ ಅಪ್ಲೈ. ಓಕೆ, ಈಗ ಕ್ಲೋಸ್ ಆ್ಯಂಡ್ ಅಪ್ಲೈ ಅಂತ ಇದೆ, ಜಸ್ಟ್ ಅಪ್ಲೈ ಮಾಡಿರಿ, ಆಮೇಲೆ ಕ್ಲೋಸ್ ಇಟ್. ಈಗ ನೋಡ್ರಿ, ಯು ಆರ್ ಇನ್ ಟು ದ ಮೇನ್ ಪೇಜ್. ನೀವು ಫಸ್ಟ್ ಏನು ಲೋಡ್ ಮಾಡ್ತಿರಲ್ಲ ಟೇಬಲ್ ವ್ಯೂವಲ್ಲಿ ಈಗ ಡೇಟಾ ಇದೆ. ಇದು ಆಲ್ರೆಡಿ ಕ್ಲೀನ್ಡ್ ಡೇಟಾ. ಈ ಕ್ಲೀನ್ ಡೇಟಾನ ನಿಮಗೆ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋರಿದ್ದರೆ ಅಥವಾ ಕಾಪಿ ಮಾಡೋರಿದ್ರೆ ಏನು ಮಾಡಬೇಕು, ಇಲ್ಲಿದೆ ನೋಡ್ರಿ, ಫಸ್ಟ್ ಯು ಶುಡ್ ಸೆಲೆಕ್ಟ್ ದಿಸ್ ಟೇಬಲ್ ವ್ಯೂ. ಇಲ್ಲಿ ಬಂದರೆ ಸೇಲ್ಸ್ ಡೇಟಾ ಇದೆ, ಅದರಲ್ಲಿರೋ ಕಾಲಮ್ಸ್ ಕೂಡ ನಿಮಗೆ ಕಾಣಿಸ್ತಾ ಇದ್ದೀವಿ. ಈ ಫುಲ್ ಡೇಟಾ ನಿಮಗೆ ಬೇಕಂದರೆ ಗೋ ಟು ಮೋರ್ ಆಪ್ಷನ್ಸ್, ಕ್ಲಿಕ್ ಆನ್ ಕಾಪಿ ಟೇಬಲ್. ಕ್ಲಿಕ್ ಆನ್ ಕಾಪಿ ಟೇಬಲ್. ಟೇಬಲ್ ಕಾಪಿ ಮಾಡಿರಿ. ಆಮೇಲೆ ಯು ಕ್ಯಾನ್ ಓಪನ್ ಎಕ್ಸೆಲ್ ಫೈಲ್. ಕ್ಲಿಕ್ ಆನ್ ಎಕ್ಸೆಲ್, ಡಬಲ್ ಕ್ಲಿಕ್, ಜಸ್ಟ್ ಪೇಸ್ಟ್ ಇಟ್. ಡೇಟಾ ಬಂತಲ್ಲ ಆ್ಯಸ್ ಇಟ್ ಈಸ್. ದಿಸ್ ಈಸ್ ವಾಟ್ ಟ್ರಾನ್ಸ್ಫಾರ್ಮ್ ಡೇಟಾ. ನೀವೇನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರು ಆಲ್ರೆಡಿ 9-8 ರೋಸ್ ಇದ್ದು ಅವೆಲ್ಲ ಡಿಲೀಟ್ ಮಾಡ್ತಾ ಮಾಡ್ತಾ ಫೈನಲಿ ಓನ್ಲಿ 6 ರೋಸ್ ಆರ್ ರಿಮೇನಿಂಗ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ಆಲ್ ಅಬೌಟ್ ದಿ ಫಿಲ್ಟರಿಂಗ್, ಇವನ್ ಕ್ಲೀನಿಂಗ್ ಆ್ಯಂಡ್ ಸಾರ್ಟಿಂಗ್ ಆಫ್ ದಿ ಡೇಟಾ ಎಕ್ಸರ್ಸೈಸ್. ಗೊತ್ತಾಯ್ತಲ್ಲ? ಇಫ್ ಯು ವಾಂಟ್ ಡೇಟಾ ಸೆಟ್ ಯು ಜಸ್ಟ್ ಆಸ್ಕ್ ಮೀ, ಅದರ್ವೈಸ್ just copy the exercise into ChatGPT and ask it to give the data set in CSV. Simple data sets ತಗೋರಿ, ಅದ್ರ ಮೇಲೆ ವರ್ಕ್ ಮಾಡ್ರಿ. ಓಕೆ, if you have any doubts you can comment, and if you are new to the channel please subscribe and share the video. Thank you.